ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಬಿಜೆಪಿಯಲ್ಲಿ ಒಂದು ಅಲಿಖಿತ ನಿಯಮ ಇದೆ. ಯಾವುದೇ ನಾಯಕನಿಗೆ 75 ವರ್ಷ ಆಯ್ತಾ, ಸರ್ಕಾರದ ಕೆಲಸ ಬಿಡಿ, ಸಂಘಟನೆ ಕೆಲಸ ಮಾಡಿ, ನೀವು CM PM ಸಚಿವ ಶಾಸಕ ಸಂಸದ ಯಾರೇ ಆಗಲಿ, ಸರ್ಕಾರದ ಕೆಲಸ ಸಾಕು, ಸಂಘಟನೆ ಮಾಡಿ ಅಂತ ಕಳಿಸ್ತಾರೆ. ಈಗ ಪ್ರಧಾನಿ ಮೋದಿಗೂ 75 ವರ್ಷ. ಹಾಗಿದ್ರೆ ಮೋದಿ ಕೂಡ ಪ್ರಧಾನಿ ಹುದ್ದೆಯನ್ನು ತ್ಯಜಿಸ್ತಾರಾ? ಈಗಿನ ರಾಜಕೀಯ ಲೆಕ್ಕಾಚಾರ ನೋಡಿದರೆ ಅದು ಡೌಟು. 2029ರವರೆಗೂ ಪ್ರಧಾನಿ ಮೋದಿಯೇ ಮುಂದುವರಿತಾರೆ. 2029ಕ್ಕೆ ಮೋದಿ ಬಿಟ್ಟು ಬೇರೆಯವರ ನಾಯಕತ್ವದಲ್ಲಿ ಚುನಾವಣೆ ಹೋಗೋದು ಖಚಿತ. ಹಾಗಿದ್ರೆ ಮೋದಿ ಉತ್ತರಾಧಿಕಾರಿ ಯಾರಾಗ್ತಾರೆ? ಅಮಿತ್ ಶಾ, ಯೋಗಿ ಆದಿತ್ಯನಾಥ್, ದೇವೇಂದ್ರ ಫಡ್ನವೀಸ್, ಹಿಮಂತ್ ಬಿಶ್ವ ಶರ್ಮಾ, ಹೀಗೆ 10 ಹೆಸರು ಓಡ್ತಿವೆ. ಆದರೆ ಈ ಬಾರಿ ಆಗುವಂತಹ ಕೇಂದ್ರ ಸಚಿವ ಸಂಪುಟದಲ್ಲಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ದೆಹಲಿ ರಾಜಕೀಯ ಮೂಲಗಳ ಪ್ರಕಾರ ಕೆಲವೇ ದಿನಗಳಲ್ಲಿ ಮೋದಿ ಸಂಪುಟಕ್ಕೆ ಪುನರ್ರಚನೆ ಆಗಲಿರುತ್ತೆ. ಹಾಗಿದ್ರೆ ಈ ಬಾರಿ ಸಂಪುಟದಲ್ಲಿ ಹಿರಿಯರಿಗೆಲ್ಲ ಕೋಕ್ ಕೊಡ್ತಾರಾ? ಹೊಸಬರಿಗೆ ಅವಕಾಶ ನೀಡ್ತಾರಾ? ಹಿರಿಯ ಸಚಿವರಲ್ಲೇ ಢವಢವ ಶುರುವಾಗಿದ್ಯಾಕೆ? ಈ ಬಾರಿ ಸಂಪುಟ ಮಾತ್ರ ಅಲ್ಲ, ಬಿಜೆಪಿ ಸಂಘಟನೆಯಲ್ಲೂ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತಂತೆ. ಮುಂದಿನ ವರ್ಷ 5 ರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತೆ. ಜೊತೆಗೆ 2029ರ ಲೋಕಸಭೆಯನ್ನ ಗುರಿಯಾಗಿಸಿಕೊಂಡೇ ಸಂಪುಟ ಪುನರ್ರಚನೆ ನಡೆಯುತ್ತೆ. ಈಗಿರೋ ದೊಡ್ಡ ದೊಡ್ಡ ತಲೆಗಳಿಗೂ ಕೋಕ್ ಕೊಟ್ಟರು ಅಚ್ಚರಿ ಇಲ್ವಂತೆ. ವೀಕ್ಷಕರೇ, ಬಿಜೆಪಿ ಪಾಲಿಗೆ ಅಮಿತ್ ಶಾ ಚುನಾವಣಾ ಚಾಣಕ್ಯ. ಎಲ್ಲಿ ಬಿಜೆಪಿ ಗೆಲ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂದ್ಕೊಂಡಿದ್ರು ಅಲ್ಲೆಲ್ಲ ಬಿಜೆಪಿ ಗೆದ್ಬಿಟ್ಟಿದೆ. ಉದಾಹರಣೆ, ಪಶ್ಚಿಮ ಬಂಗಾಳ ಬಿಜೆಪಿ ಗೆಲ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ರು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯೇ ಗೆದ್ದು ಬಿಡ್ತು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲುವಿನ ಹಿಂದೆ ಮೋದಿ ಪಾತ್ರ ಎಷ್ಟಿದೆಯೋ ಅಷ್ಟೇ ಪಾತ್ರ ಅಮಿತ್ ಶಾ ಅವರದು ಇದೆ. ಹೀಗಾಗಿ ಈ ಬಾರಿ ನಡೆಯುವಂತಹ ಮೋದಿ ಸಂಪುಟದಲ್ಲಿ ಅಮಿತ್ ಶಾಗೆ ದೊಡ್ಡ ಹುದ್ದೆ ಸಿಗೋದು ಪಕ್ಕ. ಅದೇನಂತ ಹೇಳ್ತೀರಾ? ದೇಶದ ಉಪಪ್ರಧಾನಿ. ಹೌದು, ಈ ಬಾರಿ ಸಂಪುಟ ಪುನರ್ರಚನೆಯಲ್ಲಿ ಅಮಿತ್ ಶಾ ಉಪಪ್ರಧಾನಿ ಆಗೋದು ಪಕ್ಕ ಅಂತೆ. ಅಲ್ಲಿಗೆ ಒಂದು ಕ್ಲಿಯರ್ ಆಯಿತು, ಮೋದಿ ಉತ್ತರಾಧಿಕಾರಿ ಅಮಿತ್ ಶಾ. ಅಂದರೆ 2029ರವರೆಗೂ ಮೋದಿಯೇ ಪ್ರಧಾನಿಯಾಗಿರ್ತಾರೆ. 2029ಕ್ಕೆ ಅಮಿತ್ ಶಾ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ. ಅಮಿತ್ ಶಾ ಮೋದಿ ಅಂದರೆ ಬಿಜೆಪಿಯಲ್ಲಿ ರಾಮ ಲಕ್ಷ್ಮಣ ಇದ್ದಂತೆ. 2014ರಲ್ಲಿ ಮೋದಿಯನ್ನ ಪ್ರಧಾನಿ ಮಾಡೇ ಮಾಡ್ತೀನಿ ಅಂತ ಅಮಿತ್ ಶಾ ಹೋರಾಟ ಮಾಡಿದ್ರು. 3 ಬಾರಿ ಮೋದಿ ಪ್ರಧಾನಿಯಾದರು. ಈಗ ಅಮಿತ್ ಶಾ ಪ್ರಧಾನಿ ಮಾಡಲಿಕ್ಕೆ 2029ಕ್ಕೆ ಮೋದಿ ಓಡಾಡ್ತಾರೆ ಅನ್ನೋ ಬಿಜೆಪಿ ಆಂತರಿಕ ವಲಯದ ಚರ್ಚೆ. ಅಮಿತ್ ಶಾ ಉಪಪ್ರಧಾನಿ ಮಾಡಲಿಕ್ಕೆ RSS ಒಪ್ಪುತ್ತಾ? ಅಮಿತ್ ಶಾಗಿಂತಲೂ ಇರುವಂತಹ ಹಿರಿಯ ನಾಯಕರು ಒಪ್ತಾರಾ? ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ ವಿರೋಧ ಮಾಡಬಹುದಾ? ಅದು ಗೊತ್ತಿಲ್ಲ. ಆದರೆ ಅಮಿತ್ ಶಾ ಉಪಪ್ರಧಾನಿ ಆಗೋದು ಪಕ್ಕ ಅಂತೆ. ದೆಹಲಿ ರಾಜಕೀಯದಲ್ಲಿ ಈ ಬಾರಿ ರಾಜನಾಥ್ ಸಿಂಗ್ ಹೆಸರು ಭಾರಿ ಚರ್ಚೆಯಲ್ಲಿದೆ. ಈ ಬಾರಿ ಮೋದಿ ಸಂಪುಟದಿಂದ ರಾಜನಾಥ್ ಸಿಂಗ್ ಕೈ ಬಿಡೋದು ಪಕ್ಕ. ಹಾಗಿದೆ ರಾಜನಾಥ್ ಸಿಂಗ್ ರಾಜಕೀಯ ನಿವೃತ್ತಿ ಕೈಗೊಳ್ತಾರಾ? ಇಲ್ಲ. 2027ಕ್ಕೆ ರಾಷ್ಟ್ರಪತಿ ಚುನಾವಣೆ ನಡೆಯುತ್ತೆ. ರಾಜನಾಥ್ ಸಿಂಗ್ ಅವರನ್ನ ರಾಷ್ಟ್ರಪತಿ ಚುನಾವಣೆಗೆ ನಿಲ್ಲಿಸಲಿಕ್ಕೆ ಮೋದಿ ನಿರ್ಧಾರ ಮಾಡಿದಾರಂತೆ. 2017ರಲ್ಲಿ ದಲಿತ ಸಮುದಾಯದ ರಾಮನಾಥ್ ಕೋವಿಂದ್ರನ್ನ ರಾಷ್ಟ್ರಪತಿ ಮಾಡಲಾಗುತ್ತೆ. 2022ರಲ್ಲಿ ಬುಡಕಟ್ಟು ಸಮುದಾಯದ ದ್ರೌಪದಿ ಮುರ್ಮು ಅವರನ್ನ ರಾಷ್ಟ್ರಪತಿ ಮಾಡಲಾಯಿತು. 2027ಕ್ಕೆ ಕ್ಷತ್ರಿಯ ಸಮುದಾಯದ ರಾಜನಾಥ್ ಸಿಂಗರನ್ನ ರಾಷ್ಟ್ರಪತಿ ಮಾಡೋದು ಮೋದಿ ಲೆಕ್ಕಾಚಾರ. ಈಗಾಗಲೇ ರಾಜನಾಥ್ ಸಿಂಗರಿಗೂ ಮೋದಿ ಹೇಳಿದಾರಂತೆ. ರಾಜನಾಥ್ ಸಿಂಗ್ ಇವರು ಕೂಡ ಒಪ್ಕೊಂಡಿದ್ದಾರೆ ಅನ್ನೋದು ಬಿಜೆಪಿ ಮೂಲಗಳ ಮಾಹಿತಿ. ಮೋದಿ ಸಂಪುಟದಲ್ಲಿ ಮತ್ತೊಬ್ಬ ಹಿರಿಯ ನಾಯಕ ನಿತಿನ್ ಗಡ್ಕರಿ. ಈ ಬಾರಿ ಸಂಪುಟ ಪುನರ್ರಚನೆಯಲ್ಲಿ ಕೋಕ್ ಪಕ್ಕ ಅಂತೆ. ಆದರೆ ಗಡ್ಕರಿ ಮಾತ್ರ ಇದೊಂದು ಅವಧಿ ಕೆಲಸ ಮಾಡ್ತೀನಿ ಅಂದಿದ್ದಾರಂತೆ. ಹೀಗಾಗಿ ಕೊನೆ ಕ್ಷಣದಲ್ಲಿ ಮೋದಿ ಸಂಪುಟದಲ್ಲಿ ಉಳಿದ್ರೂ ಅಚ್ಚರಿ ಇಲ್ಲ. ಆದರೆ 2029ಕ್ಕೆ ನಿತಿನ್ ಗಡ್ಕರಿ ಟಿಕೆಟ್ ಸಿಗೋದು ಡೌಟ್. ಯಾವುದಾದ್ರೂ ರಾಜ್ಯದ ಗವರ್ನರ್ ಆಗೋ ಸಾಧ್ಯತೆ ಹೆಚ್ಚಿದೆ. ಈ ಬಾರಿ ಮೋದಿ ಸಂಪುಟ ಪುನರ್ರಚನೆ 2027 ಹಾಗೂ 2028ರಲ್ಲಿ ಚುನಾವಣೆ ನಡೆಯುವ ರಾಜ್ಯಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕ್ಯಾಬಿನೆಟ್ಗೆ ಸರ್ಜರಿ ಆಗ್ತಾ ಇದೆ. 2027ರ ಫೆಬ್ರವರಿಯಲ್ಲಿ ಉತ್ತರ ಪ್ರದೇಶ, ಗೋವಾ, ಪಂಜಾಬ್, ಉತ್ತರಾಖಂಡ, ಮಣಿಪುರದಲ್ಲಿ ಚುನಾವಣೆ ನಡೆಯುತ್ತೆ. ಈ 5 ರಾಜ್ಯಗಳಲ್ಲಿ 4ರಲ್ಲಿ ಬಿಜೆಪಿ ಅಧಿಕಾರ ಇದೆ. ಹೀಗಾಗಿ 4 ರಾಜ್ಯಗಳಲ್ಲಿ ಮತ್ತೊಮ್ಮೆ ಅಧಿಕಾರ ಹಿಡಿಲೇಬೇಕು. ಜೊತೆಗೆ ಈ ಬಾರಿ ಪಂಜಾಬ್ ಕೂಡ ಗೆಲ್ಲಬೇಕು ಅನ್ನೋದು ಗೇಮ್ ಪ್ಲಾನ್. ಹೀಗಾಗಿ ಈ ಬಾರಿ ಮೋದಿ ಸಂಪುಟ ಪುನರ್ರಚನೆ ಹೆಚ್ಚು ಕುತೂಹಲ ಮೂಡಿಸ್ತಾ ಇದೆ. ಹಲವು ಹಿರಿಯರಿಗೆ ಕೋಕ್ ಕೊಟ್ರೆ ಹಲವು ಹಿರಿಯರ ಖಾತೆ ಬದಲಾವಣೆ ಆಗುತ್ತೆ. ಈ ಬಾರಿ ಕ್ಯಾಬಿನೆಟ್ನಲ್ಲಿ ಹೊಸಬರಿಗೆ ಅವಕಾಶ ನೀಡಿ ಯಂಗ್ ಕ್ಯಾಬಿನೆಟ್ ರಚನೆ ಮಾಡೋದು ಮೋದಿಯ ರಣತಂತ್ರ. ವೀಕ್ಷಕರೇ, ಈ ಬಾರಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇವರ ಖಾತೆ ಬದಲಾಗುತ್ತೆ ಅಂತೆ. ಹಣಕಾಸು ಬದಲು ಮಾನವ ಸಂಪನ್ಮೂಲ ಇಲಾಖೆ ನೀಡುವಂಥ ಸಾಧ್ಯತೆ ಇದೆ ಅಂತೆ. ಹಾಗಿದ್ರೆ ಹಣಕಾಸು ಸಚಿವ ಯಾರಾಗ್ತಾರೆ? ನಿವೃತ್ತ IAS ಅಧಿಕಾರಿ, RBI ಮಾಜಿ ಗವರ್ನರ್
ಪ್ರಧಾನಮಂತ್ರಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಶಶಿಕಾಂತ್ ದಾಸ್. ಮೋದಿಯ ಇನ್ನೊಂದು ಒಳ್ಳೆಯ ಗುಣ ಏನಂದರೆ, ಯಾವುದಾದ್ರೂ ಅಧಿಕಾರಿಗಳು ಪ್ರಾಮಾಣಿಕ ಒಳ್ಳೆಯ ಕೆಲಸಗಾರನ ಅವರನ್ನು ಮಿನಿಸ್ಟರ್ ಮಾಡಿಬಿಡ್ತಾರೆ. ಜೈಶಂಕರ್, ಹರಿದೀಪ್ ಸಿಂಗ್ ಹೀಗೆ ಅಲ್ವಾ ಮಿನಿಸ್ಟರ್ ಆಗಿದ್ದು. ಆದರೆ ಈ ಬಾರಿ ಹರ್ದೀಪ್ ಸಿಂಗ್ ಪುರಿಗೆ ಕೋಕ್ ಕೊಡ್ತಾರಂತೆ. ಮಧ್ಯಪ್ರಾಚ್ಯ ಯುದ್ಧದ ಸಮಯದಲ್ಲಿ ತೈಲ ಬಿಕ್ಕಟ್ಟು ಸರಿಯಾಗಿ ನಿಭಾಯಿಸಿಲ್ಲ ಅನ್ನೋದು ಮೋದಿಯ ಬೇಸರವಂತೆ. ಅದರ ಜೊತೆಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ಗೂ ಗೇಟ್ ಪಾಸ್ ಕೊಟ್ಟರು ಅಚ್ಚರಿ ಇಲ್ವಂತೆ. ಯಾಕೆ ಹೇಳಿ, ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದು ಬಿಜೆಪಿಗೆ ದೇಶದಾದ್ಯಂತ ದೊಡ್ಡ ಡ್ಯಾಮೇಜ್ ಆಗಿಬಿಟ್ಟಿದೆ. ಇಂಧನ ಸಚಿವ ಮನೋಹರ್ ಲಾಲ್ ಖಟ್ಟರ್ ಖಾತೆ ಬದಲಾಗುವಂಥ ಸಾಧ್ಯತೆ ಇದೆ. ವೀಕ್ಷಕರೇ, ಹಾಗಿದ್ರೆ ಈ ಬಾರಿ ಯಾರು ಮೋದಿ ಸಂಪುಟ ಸೇರ್ತಾರೆ? ಬಿಹಾರದ ಮಾಜಿ ಸಿಎಂ ನಿತೀಶ್ ಕುಮಾರ್ ಬಿಜೆಪಿಗೆ ಸಿಎಂ ಸ್ಥಾನ ಬಿಟ್ಟುಕೊಟ್ಟು ರಾಜ್ಯಸಭಾ ಸದಸ್ಯರಾಗಿದ್ದಾರೆ. NDA ಮೈತ್ರಿಕೂಟದಲ್ಲಿ ಇದ್ದಾರೆ. ನಿತೀಶ್ ಕುಮಾರ್ ಈ ಬಾರಿ ಕೇಂದ್ರ ಸಚಿವರಾಗ್ತಾರೆ. ಇನ್ನು ಮುಂದಿನ ವರ್ಷ ನವೆಂಬರ್ನಲ್ಲಿ ಹಿಮಾಚಲ ಪ್ರದೇಶ ವಿಧಾನಸಭೆ ಚುನಾವಣೆ ಇದೆ. ಹೀಗಾಗಿ ಹಿಮಾಚಲ ಪ್ರದೇಶದ ಅನುರಾಗ್ ಠಾಕೂರ್ ಸೆಂಟ್ರಲ್ ಮಿನಿಸ್ಟರ್ ಆಗಬಹುದು. ಇತ್ತೀಚೆಗೆ ಉದ್ಧವ್ ಶಿವಸೇನೆಯಿಂದ ಶಿಂದೆ ಬಣಕ್ಕೆ 6 ಸಂಸದರು ಸೇರಿದರು. ಮಹಾರಾಷ್ಟ್ರದಲ್ಲಿ ಇದು ಆಪರೇಷನ್ ಟೈಗರ್ ಅಂತಾನೆ ಫೇಮಸ್. ಹೀಗಾಗಿ ಏಕನಾಥ್ ಶಿಂದೆ ಪುತ್ರ ಶ್ರೀಕಾಂತ್ ಶಿಂದೆ ಕೂಡ ಸಚಿವರಾಗ್ತಾರಂತೆ. ಇತ್ತೀಚೆಗೆ TMCಯ 20 ಸಂಸದರು NDA ಮೈತ್ರಿಕೂಟಕ್ಕೆ ಬೆಂಬಲ ನೀಡಿದ್ದಾರೆ. ಆ 20 ಜನರ ಪೈಕಿ 2 ಮೋದಿ ಸಂಪುಟ ಸೇರೋದು ಪಕ್ಕ. ಅಷ್ಟೇ ಅಲ್ಲ, ಮುಂದಿನ ವರ್ಷ ಪಂಜಾಬ್ ಎಲೆಕ್ಷನ್ ಇದೆ. ಹೀಗಾಗಿ ಗೆಲ್ಲೇಬೇಕು ಅನ್ನೋದು ಬಿಜೆಪಿ ಹಠ. ಹೀಗಾಗಿ ಆಪ್ನಿಂದ ಬಿಜೆಪಿ ಸೇರಿದಂತಹ ರಾಘವ್ ಚಡ್ಡಾ ಕೂಡ ಮಿನಿಸ್ಟರ್ ಆಗ್ತಾರೆ. ಕಳೆದ ಬಾರಿ ಪಂಜಾಬ್ನಲ್ಲಿ ಆಪ್ ಗೆದ್ದಿತ್ತು. ಇಡೀ ಚುನಾವಣೆ ನೋಡ್ಕೊಂಡಿದ್ದು ಇದೇ ರಾಘವ್ ಚಡ್ಡಾ ಅಂತೆ. ಆದರೆ ಈಗ ಅವರು ಬಿಜೆಪಿ ಸೇರಿದ್ದಾರೆ. ಹೀಗಾಗಿ ರಾಘವ್ ಚಡ್ಡಾ ಕೂಡ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ. ವೀಕ್ಷಕರೇ, ಮುಂದಿನ ವರ್ಷ ನಡೆಯುವಂಥ ವಿಧಾನಸಭೆ ಚುನಾವಣೆಗಳಲ್ಲಿ ಬಿಜೆಪಿಗೆ ಉತ್ತರ ಪ್ರದೇಶ ತುಂಬ ಮುಖ್ಯ. ಉತ್ತರ ಪ್ರದೇಶ ದೊಡ್ಡ ರಾಜ್ಯ, 80 ಲೋಕಸಭಾ ಕ್ಷೇತ್ರಗಳಿವೆ. UP ಗೆದ್ದವರು ದೆಹಲಿ ಗೆಲ್ತಾರೆ ಅನ್ನೋ ಮಾತೇ ಇದೆ. ಈ ಬಾರಿ ಅಯೋಧ್ಯೆ ದೇಣಿಗೆ ಲೂಟಿ ಪ್ರಕರಣ ಬಿಜೆಪಿಗೆ ಡ್ಯಾಮೇಜ್ ಮಾಡಿದೆ. ಹೀಗಾಗಿ ಉತ್ತರ ಪ್ರದೇಶದಿಂದ ಕನಿಷ್ಠ ಅಂದ್ರೂ 10 ಸಂಸದರು ಮೋದಿ ಸಂಪುಟ ಸೇರೋದು ಪಕ್ಕ. 2019ರಲ್ಲಿ ರಾಹುಲ್ ಗಾಂಧಿ ಸೋಲಿಸಿದ್ದಕ್ಕೆ ಸ್ಮೃತಿ ಇರಾನಿ ಕೂಡ ಮೋದಿ ಸಂಪುಟ ಸೇರಬಹುದು ಅನ್ನೋ ಚರ್ಚೆ ಇದೆ. ಆದರೆ ಕಳೆದ ಬಾರಿ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಸೋತಿದ್ದಾರೆ. ರಾಜ್ಯಸಭೆಗೆ ಕಳಿಸಿ ಮಿನಿಸ್ಟರ್ ಮಾಡ್ತಾರೋ ಗೊತ್ತಿಲ್ಲ, ಆದರೆ ಚರ್ಚೆ ಅಂತೂ ಇದ್ದೇ ಇದೆ. ಇನ್ನು 2028ರಲ್ಲಿ ಕರ್ನಾಟಕದಲ್ಲೂ ವಿಧಾನಸಭೆ ಚುನಾವಣೆ. ಬಿಜೆಪಿಗೆ ದಕ್ಷಿಣದಲ್ಲಿ ಕರ್ನಾಟಕವೇ ಗೆಲ್ಲಿಕ್ಕೆ ಅವಕಾಶ ಇರೋದು. ಹೀಗಾಗಿ ಈ ಬಾರಿ ಗೆಲ್ಲೇಬೇಕು ಅಂತ ಹೇಳ್ತಿದ್ದಾರೆ. ಹೀಗಾಗಿ ಕರ್ನಾಟಕದಿಂದ ಈಗ ಇರುವ ಸಚಿವರನ್ನೇ ಮುಂದುವರಿಸ್ತಾರಾ ಅಥವಾ ಹೊಸ ಮುಖಗಳಿಗೆ ಮಣೆ ಹಾಕ್ತಾರಾ ಗೊತ್ತಿಲ್ಲ. ಆದರೆ ಈ ಬಾರಿ ಮೋದಿ ಸಂಪುಟ ಪುನರಚನೆ ಕುತೂಹಲ ಸೃಷ್ಟಿ ಮಾಡಿಬಿಟ್ಟಿದೆ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.